ಸ್ನೇಹಿತರೆ, ಪ್ರಜೆಕೀರ್ತಿಗೆ ಸ್ವಾಗತ ಸುಸ್ವಾಗತ. ಸಾಮಾನ್ಯನಲ್ಲ, ಟ್ರಂಪ್ ಹತ್ಯೆಗೆ ಪ್ರಯತ್ನಿಸಿದ ಶಂಕಿತ ಯಾರಿದು? ರಿಯಾನ್ ಸೌತ್. ಆತನ ಹಿನ್ನೆಲೆ ಏನು? ಎಸ್ ಸ್ನೇಹಿತರೆ, ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಕ್ಷದಿಂದ ಮತ್ತೆ ಕಣಕ್ಕಿಳಿದಿರುವ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಮತ್ತೊಂದು ಗುಂಡಿನ ದಾಳಿ ನಡೆದಿದೆ. ಅದೃಷ್ಟವಶಾತ್ ಟ್ರಂಪ್ ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಮತ್ತೊಂದು ಹತ್ಯೆ ಪ್ರಯತ್ನ ನಡೆದಿದೆ. ಫ್ಲೋರಿಡಾದಲ್ಲಿ ಭಾನುವಾರ ನಡೆದ ದಾಳಿಯಲ್ಲಿ ಟ್ರಂಪ್ ಅವರು ಕೂದಲೆಳೆಯ ಅಂತರದಲ್ಲಿ ಅಪಾಯದಿಂದ ಪಾರಾಗಿದ್ದಾರೆ. ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಆಕಾಂಕ್ಷಿ ಡೊನಾಲ್ಡ್ ಟ್ರಂಪ್ ಅವರ ಗಾಲ್ಫ್ ಕೋರ್ಸ್ ಗಡಿಭಾಗದ ಸಮೀಪ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಗುಂಡು ಹಾರಿಸಿ 58 ವರ್ಷದ ಶಂಕಿತ ಆರೋಪಿ ರಿಯಾನ್ ವೆಸ್ಲೆ ರೌತ್ ಎಂಬಾತನನ್ನು ಬಂಧಿಸಿದ್ದಾರೆ. ಸ್ಥಳದಲ್ಲಿ ಸ್ಕೋಪ್ ಮತ್ತು ಗೋಪ್ರೋ ಕ್ಯಾಮೆರಾ ಜೊತೆಗೆ ಅಧಿಕ ಸಾಮರ್ಥ್ಯದ AK-47 ಸ್ಟೈಲ್ ರೈಫಲ್ ಪತ್ತೆಯಾಗಿದೆ. ಸ್ನೇಹಿತರೆ, ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಗುಂಡು ಹಾರಿಸಿದಾಗ ತಾನು ಅಡಗಿದ್ದ ಕುರುಚೋಲು ಪೊದೆಯಿಂದ ಹೊರಗೆ ಹಾರಿ ಬಂದ ರೌತ್ ಕಪ್ಪು ಕಾರೊಂದರಲ್ಲಿ ಪಲಾಯನ ಮಾಡಿದ್ದ. ಕಾರನ್ನು ಗುರುತಿಸಲು ಪೊಲೀಸರಿಗೆ ಪ್ರತ್ಯಕ್ಷದರ್ಶಿಗಳು ನೆರವಾಗಿದ್ದರಿಂದ ಆತನನ್ನು ಹಿಡಿಯಲು ಅಧಿಕಾರಿಗಳಿಗೆ ಸಾಧ್ಯವಾಗಿತ್ತು. ಹಾಗಾದರೆ ಯಾರಿದು ರಿಯಾನ್ ವೆಸ್ಲೆ ರೌತ್? ಸ್ನೇಹಿತರೆ, ನಾರ್ತ್ ಕೆರೋಲಿನಾದ ಗ್ರೀನ್ಸ್ ಬೋರೋ ನಿವಾಸಿಯಾಗಿರುವ ರಿಯಾನ್ ಈ ಹಿಂದೆ ನಿರ್ಮಾಣ ಕೆಲಸಗಳಲ್ಲಿ ತೊಡಗಿದ್ದ. ರೌತ್ಗೆ ಯಾವುದೇ ಸೇನಾ ಹಿನ್ನೆಲೆ ಇಲ್ಲ. ಆದರೆ ಈ ಮೊದಲು ಸಶಸ್ತ್ರ ಸಂಘರ್ಷಗಳಲ್ಲಿ ಭಾಗವಹಿಸಲು ತೀವ್ರ ಬಯಕೆ ವ್ಯಕ್ತಪಡಿಸಿದ್ದ. ಮುಖ್ಯವಾಗಿ 2022ರಲ್ಲಿ ಉಕ್ರೇನ್ ಮೇಲೆ ರಷ್ಯಾ ಆಕ್ರಮಣ ಆರಂಭವಾದಾಗ ಸೇನಾ ಪಡೆ ಸೇರಲು ಉತ್ಸುಕನಾಗಿದ್ದ. ಉಕ್ರೇನ್ನಲ್ಲಿ ಹೋರಾಡಿ ಸಾಯಬೇಕು ಅಂತ ಎಕ್ಸ್ ಖಾತೆಯಲ್ಲಿ ಬಯಕೆ ಹಂಚಿಕೊಂಡಿದ್ದ. ಜಾಗತಿಕ ಸಂಘರ್ಷಗಳ ದಿಕ್ಕು ಬದಲಿಸುವಂತೆ ನಾಗರಿಕರನ್ನ ರಿಯಾನ್ ಆಗ್ರಹಿಸಿದ್ದ. ನಾನು ಕ್ರಾಕೋವ್ಗೆ ತೆರಳಲು ಹಾಗೂ ಉಕ್ರೇನ್ ಗಡಿ ಸ್ವಯಂ ಸೇವಕನಾಗಿ ಪ್ರಯಾಣಿಸಲು ಮತ್ತು ಹೋರಾಡಿ ಸಾಯಲು ಬಯಸಿದ್ದೇನೆ ಅಂತ ಬರೆದುಕೊಂಡಿದ್ದ. ಸಿಗ್ನಲ್ ಮೆಸೇಜಿಂಗ್ ಆ್ಯಪ್ನ ತನ್ನ ಪ್ರೊಫೈಲ್ ಬಯೋದಲ್ಲಿ ಆತ ನಾಗರಿಕರು ಈ ಯುದ್ಧದ ಗತಿಯನ್ನು ಬದಲಿಸಬೇಕು ಹಾಗೂ ಭವಿಷ್ಯದ ಯುದ್ಧಗಳನ್ನು ತಡಿಬೇಕು ಅಂತ ಬರೆದುಕೊಂಡಿದ್ದ. ಮಾನವ ಹಕ್ಕುಗಳು, ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವವನ್ನು ಬೆಂಬಲಿಸಲು ನೆರವಾಗುವ ಅತಿ ಸಣ್ಣ ಹೆಜ್ಜೆಯಾಗಿ ಪ್ರತಿಯೊಬ್ಬರು ನಮ್ಮ ಪಾಲಿನ ಹೊಣೆಯನ್ನು ಪ್ರತಿನಿತ್ಯ ನಿಭಾಯಿಸಬೇಕು. ನಾವು ಪ್ರತಿಯೊಬ್ಬರು ಚೀನಿಯರಿಗೆ ಸಹಾಯ ಮಾಡಬೇಕು ಅಂತ ವಾಟ್ಸಪ್ನ ಬಯೋದಲ್ಲಿ ಬರ್ಕೊಂಡಿದ್ದ. ರಿಯಾನ್ ರೌತ್ನ ಯುದ್ಧ ಸಂಬಂಧಿ ಚಟುವಟಿಕೆಗಳು ಸಾಮಾಜಿಕ ಮಾಧ್ಯಮ ಘೋಷಣೆಗಳಿಗೆ ಸೀಮಿತವಾಗಿಲ್ಲ. 2023ರಲ್ಲಿ ದಿ ನ್ಯೂಯಾರ್ಕ್ ಟೈಮ್ಸ್ಗೆ ನೀಡಿದ ಸಂದರ್ಶನದಲ್ಲಿ ಆತ ಯುದ್ಧ ಪ್ರಯತ್ನಗಳಿಗೆ ಬೆಂಬಲ ನೀಡಲು ಹಾಗೂ ಅಫ್ಘಾನ್ ಸೈನಿಕರನ್ನು ನೇಮಿಸಲು ತಾನು ಉಕ್ರೇನ್ಗೆ ಪ್ರಯಾಣಿಸಿದ್ದಾಗಿ ಹೇಳಿದ್ದ. ರೌತ್ ಸ್ವತಃ ಕಾನೂನು ಕೈಗೆತ್ತಿಕೊಂಡು ಹಿಂಸಾಚಾರಕ್ಕೆ ಇಳಿದಿದ್ದು ಇದು ಮೊದಲ ಸಲವೇನಲ್ಲ. 2002ರಲ್ಲಿ ಗ್ರೀನ್ಸ್ ಬೋರೋದಲ್ಲಿ ಸಂಪೂರ್ಣ ಸ್ವಯಂಚಾಲಿತ ಆಯುಧದೊಂದಿಗೆ ಕಟ್ಟಡವೊಂದರ ಒಳಗೆ ನುಗ್ಗಿದ್ದ. ಆತನನ್ನು ಬಂಧಿಸಲಾಗಿತ್ತು. ಈ ಆರೋಪ ಬಹಳ ಗಂಭೀರವಾಗಿದ್ದರೂ ಪ್ರಕರಣದಲ್ಲಿ ಕೋರ್ಟ್ ತೀರ್ಪೇನಾಗಿತ್ತು ಅನ್ನೋದು ಇಂದಿಗೂ ಸ್ಪಷ್ಟವಾಗಿಲ್ಲ.